ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದೊಂದು ಬಹಳ ಒಂದು ಸುವರ್ಣಾವಕಾಶ. ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಮಹಿಳಾ ಸಮುದಾಯಕ್ಕೆ 33% ಮಹಿಳಾ ಮೀಸಲಾತಿಯನ್ನು ಕೊಡುವಂತದ್ದು ಸುವರ್ಣ ಅವಕಾಶವನ್ನ ನಿನ್ನೆ ಅದನ್ನ ಪಾಸ್ ಆಗ್ಲಿಕ್ಕೆ ಬಿಡ್ಲಿಲ್ಲ ವಿರೋಧ ಪಕ್ಷದವರು. ಇದರಿಂದ ವಿರೋಧ ಪಕ್ಷದವರು ಅದಕ್ಕೆ ಅಡ್ಡ ಹಾಕಿದ್ರಿಂದ ಇವತ್ತು ಆ ಮಸೂದೆಗೆ ಸೋಲಾಗಿದೆ. ಇದು ನಿಜವಾಗ್ಲೂ ನಾವು ನಮ್ಮ ಮಹಿಳಾ ಸಮುದಾಯಕ್ಕೆ ಮಾಡತಕ್ಕಂತ ಒಂದು ದೊಡ್ಡ ಅವಮಾನ ಅಥವಾ ಅಪಮಾನ ಮತ್ತು ಅಗೌರವ ಅಂತ ನನ್ನ ಭಾವನೆ. ಯಾಕೆಂದ್ರೆ ಅವರನ್ನ ಮುಖ್ಯವಾಹಿನಿಗೆ ತರತಕ್ಕಂತ ವ್ಯವಸ್ಥೆ ಆಗ್ಬೇಕಾಗಿತ್ತು. ಈಗಾಗಲೇ 30 ವರ್ಷ ವಿಳಂಬ ಆಗಿದೆ. 1996ನೇ ಇಸ್ವಿನಲ್ಲಿ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಈ ವಿಧೇಯಕವನ್ನು ಮಂಡಿಸಿದ್ರು, ಆದ್ರೆ ಅದು ಅನುಮೋದನೆ ಸಿಗ್ಲಿಲ್ಲ. ಇವಾಗ ನಮ್ಮ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇದಕ್ಕೆ ಕಾಯಕಲ್ಪ ಮಾಡಬೇಕು ಅನ್ನುವ ಒಂದು ನಿರ್ಧಾರ ಮಾಡಿದ್ರು. ಇದಕ್ಕೆ ವಿರೋಧ ಪಕ್ಷದವರು ಸಹಕರಿಸಲಿಲ್ಲ. ಯಾಕೆಂದ್ರೆ ಅದರ ಜೊತೆಗೆ ಏನೋ ಒಂದು ಇಲ್ಲ, ದಕ್ಷಿಣ ಭಾರತದಲ್ಲಿ ಇದು MP ಸೀಟ್ಸ್ ಬಹಳ ಲೋಕಸಭಾ ಸದಸ್ಯರ ಸಂಖ್ಯೆ ಕಡಿಮೆ ಆಗುತ್ತೆ ಎನ್ನುವ ನೆರೇಟಿವ್ ಅಥವಾ ಒಂದು ಆಪ್ರೆನ್ಷನ್ ಮಾಡಿ ಅದು ನಿಜ ಅಲ್ಲ. ಯಾಕೆಂದ್ರೆ ನಮ್ಮ ಗೃಹ ಮಂತ್ರಿಯವರು ಹೇಳಿದ್ರು, ಅದರ ಲೋಕಸಭೆನಲ್ಲೇ ಹೇಳಿದ್ರು, ನನಗೆ 1 ಗಂಟೆ ಅವಕಾಶ ಕೊಡಿ, ಅಡ್ಜರ್ನ್ ಮಾಡಿ, ನಾನು ಇದನ್ನ ಈ ಬಿಲ್ಲಲ್ಲೇ ಸೇರಿಸ್ತೀನಿ ಈ ಅಮೆಂಡ್ಮೆಂಟ್ ನ. ಅಂದ್ರೆ ನಾವು ಪ್ರಪೋರ್ಷನೇಟ್ ಆಗಿ 50% ಇನ್ಕ್ರೀಸ್ ಮಾಡತಕ್ಕಂತ ಒಂದು ವಿಧೇಯಕವನ್ನು ಕೂಡ ಮಂಡಿಸೋಣ ಅಂತಾನು ಹೇಳಿದ್ರು. ಅದರಿಂದ ಏನಾಗ್ತಾ ಇತ್ತು, ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕರ್ನಾಟಕವೂ ಸೇರಿ ಈಗ ನಮ್ದು 28 ಇತ್ತು, 42 ಆಗ್ತಾ ಇತ್ತು. ತಮಿಳುನಾಡು 39 ಇತ್ತು, 59 ಆಗ್ತಾ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಇವಾಗ ಹೇಳ್ತಾರೆ, ಪ್ರಿಯಾಂಕಾ ಗಾಂಧಿ ಅವರು, ಸನ್ಮಾನ್ಯ ಪ್ರಿಯಾಂಕಾ ಗಾಂಧಿ ಅವರು ಹೇಳ್ತಾರೆ, ಇಲ್ಲ 2023ನೇ ನಲ್ಲಿ ಏನು ಪಾಸ್ ಆಗಿತ್ತು ಇದು ಈ ಮಸೂದೆ, ಅದನ್ನೇ ಕಾರ್ಯರೂಪಕ್ಕೆ ತನ್ನಿ ಅಂತ ಹೇಳ್ತಾರೆ. ಅಂದ್ರೆ 543 ಒಳಗಡೆನೆ 33% ರಿಸರ್ವೇಶನ್ ಕೊಟ್ರೆ ಸರಿಯಾಗತ್ತೆ ಅಂತ ಹೇಳ್ತಾರೆ. ಅವ್ರ ಪಕ್ಷದ ಗಂಡಸರುಗಳೇ ಇದನ್ನ ಒಪ್ಪೋದಿಲ್ಲ. ಹೀಗಾಗಿ ಇವತ್ತು ಏನೋ ಒಂದು ಸುವರ್ಣ ಅವಕಾಶ ಕೈ ಚೆಲ್ಲಿ ಹೋಯ್ತು. ಆದ್ರೆ ಇದು ನಿಜವಾಗ್ಲೂ ನಮ್ಮ ಮಹಿಳಾ ಸಮುದಾಯಕ್ಕೆ ಮಾಡಿದಂತ ದೊಡ್ಡ ಅಪಚಾರ ಅಂತ ಅನಿಸುತ್ತೆ ನನಗೆ. ಯಾಕೆಂದ್ರೆ ಇದು ಎಲ್ಲರೂ ಕೂಡ ಒಂದಾಗಿ ಮಾಡತಕ್ಕಂತ ಒಂದು ವಿಧೇಯಕ. ಅದರಿಂದ ನಾವು ನಿಜವಾಗ್ಲೂ ಇದೊಂದು ಮನಸ್ಸಿಗೆ ಬಹಳ ನೋವಾಗುತ್ತೆ. ಯಾಕೆಂದ್ರೆ ನಾವೆಲ್ಲ ಸುಮಾರು 528 ಜನ ನೆನ್ನೆ ನಾವು ಭಾಗಿಯಾಗಿದ್ವಿ. ಇದರ ವಿರುದ್ಧ ನಿಜವಾಗ್ಲೂ ಮತ ಹಾಕಿದ್ದು ಸರಿ ಇಲ್ಲ ವಿರೋಧ ಪಕ್ಷದವ್ರಿಗೆ.